ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನನ್ನ ಒಂದು ವೀಡಿಯೋಸ್ನ ಕೊನೆ ತನಕ ನೋಡಿ ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಒಂದು ಡೇ ಬಂದು 17th ನೈಟ್ ಮಿಡ್ನೈಟಲ್ಲಿ ಗೋಲ್ಡ್ ಸೆಲೆಬ್ರೇಷನ್ ನಡೀತಾ ಇದೆ. ಬಿಕಾಸ್ ನೆಕ್ಸ್ಟ್ 18 ಅವನಿಗೆ ಬರ್ಡೇ ಇರೋದು. 18 ನೈಟ್ ನಾವು ನೇಟಿವ್ಗೆ ಹೋಗ್ತಾ ಇದ್ದೀವಿ ಊರಿಗೆ. ಬಿಕಾಸ್ ಒಂದು ಹರಕೆ ಇತ್ತು, ಹಾಗೆ ಅವನ ಒಂದು ಬರ್ಡೇ ಸೆಲೆಬ್ರೇಷನಲ್ಲಿ ಮುಗಿಸ್ಕೊಂಡು ಹಾಗೆ ಹರಕೆ ಏನಿದೆ ಅದೆಲ್ಲ ತೀರಿಸ್ಕೊಂಡು ಬಂದುಬಿಡೋಣ ಅವನ ಬರ್ಡೇ ದಿನವೇ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಈಗ 17 ನೈಟ್ ಈಗ ಅವನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಕೇಕ್ ಕಟ್ ಮಾಡಿಸೋದು ಬೇಡ ಅಂದ್ಕೊಂಡಿದ್ವಿ, ಇನ್ನೇನು ಅಲ್ಲಿ ಹೋಗು ಕೇಕ್ ಕಟ್ ಮಾಡಿಸ್ಬೇಕು. ಬಿಕಾಸ್ ನಾವೇ ಇರೋದ್ರಿಂದ ಮೂರೇ ಜನ ಇದ್ದೀವಿ, ಯಾರೂ ಇಲ್ಲ, ಎಲ್ಲ ಊರಲ್ಲಿದ್ದಾರೆ. ಆ್ಯಂಡ್ ಏನಂದರೆ ಅವನಿಗೆ ಇಷ್ಟ ಈ ರೀತಿ ಸೆಲೆಬ್ರೇಷನ್, ಅವ್ನ ಖುಷಿಗೆ ತಾನೇ. ಸೊ ಅವ್ನ ಬರ್ಡೇ, ಮಮ್ಮಿ ಕೇಕ್ ತೊಗೊಂಬ, ಕೇಕ್ ಕಟ್ ಮಾಡೋಣ ಅಂತ ಮಾರನೇ ದಿನದಿಂದಲೇ ತುಂಬ ಸತಾಯಿಸ್ತಿದ್ದ. ಓಕೆ ಆಯಿತು ಅಂತ ಒಂದು ಅರ್ಧ kg ಅವ್ರ ಪಪ್ಪ ಕೇಕ್ ಆರ್ಡ್ರ್ ಮಾಡಿದರು. ಹಾಗೆ ಬಲೂನು, ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದಿದ್ವಿ. ಹಾಗೆ ಸುಮ್ಮನೆ ಬಲೂನ್, ಅದರಲ್ಲೂ ಅರ್ಧ ಬಲೂನು ಏನೋ ಡ್ಯಾಮೇಜೇ ಕೊಟ್ಟಿದ್ದರು ಅವರು ಶಾಪವರು. ಅದರಲ್ಲೊಂದು ಅರ್ಧ ವೈಟ್ ಬಲೂನ್ ಏನೋ ಸಿಕ್ತು, ಅದನ್ನೇ ಇಟ್ಟು ಹಾಗೆ ಡೆಕೋರೇಷನ್ ಮಾಡಿದ್ದಾಯಿತು. ಅವನಿಗಂತೂ ಬೇಗ ಮಮ್ಮಿ ಕ್ಯಾಂಡಲ್ ಹಚ್ಚು ಮಮ್ಮಿ, ಕೇಕ್ ಕಟ್ ಮಾಡೋಣ, ಅವ್ನ ಕ್ಯೂರಿಯಾಸಿಟಿ ಅವನಿಗೆ. ಹಾಗೆ ಮನೆಯವರೆಲ್ಲ ಫೋನ್ ಮಾಡಿ ಅವನಿಗೆ ವಿಶ್ ಮಾಡಿದ್ರು. ತುಂಬ ಅಂದರೆ ತುಂಬ ಖುಷಿಪಟ್ಟ. ಮಕ್ಕಳಿಗೆ ಈ ರೀತಿಯಾಗಿ ಸೆಲೆಬ್ರೇಷನ್ ಏನಾದರೂ Birthday, happy birthday, it's your birthday, happy birthday, it's a great day, that's what we say, happy birthday. ಓಕೆ ಗೈಸ್, ಫೈನಲಿ ನೈಟಲ್ಲಿ ಸೆಲೆಬ್ರೇಷನ್ ಆಗಿ ಈಗ ಮಾರ್ನಿಂಗ್ ಬೇಗ ಟೆಂಪಲಿಗೆ ಹೋಗ್ಬಿಡೋಣ, ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಒಂದು ಸ್ವಲ್ಪ ಅರ್ಚನೆ ಅದು ಇದು ಮಾಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ. ಬಿಕಾಸ್ ಅವರಿಗೂ ಹಾಲಿಡೇ ಇಲ್ಲ ಇವತ್ತು. ಆ್ಯಂಡ್ ಇನ್ನೂ ಇವತ್ತು ನೈಟೇ ನಾವು ಟ್ರಾವೆಲ್ ಮಾಡಬೇಕು. 4 ಡೇಸಲ್ಲಿ ಹಾಲಿಡೇ ಆಗಿಬಿಡುತ್ತೆ. ಅದಕ್ಕೆ ಅವರಿಗೆ ಆಫೀಸಲ್ಲಿ ಕೂಡ ಅವರಿಗೆ ಏನೋ ಲೀವ್ ಕೊಡಲಿಲ್ಲ. ಸೊ ಇವನಿಗೆ ಏಳಿಸ್ತಾ ಇದ್ದರೆ ಇವನಂತೂ ಕಣ್ಣೇ ಬಿಡ್ತಾ ಇಲ್ಲ. ತುಂಬ ಹತ್ಬಿಟ್ಟ ಪಾಪ. ಏನು ಬರ್ಡೇ ದಿನವೇ ಹತ್ಬಿಟ್ಟ ಅಂತಲೇ ಹೇಳ್ಬೋದು. ಸ್ನಾನಕ್ಕೆ ಹೋದರೆ ಬಿಕಾಸ್ ನಿದ್ದೆ ಆಗಿಲ್ಲ ಅವನಿಗೆ, ಸರಿಯಾಗಿ ನಿದ್ದೆ ಮನೆಯಲ್ಲಿದ್ದಾನೆ. ಆ್ಯಂಡ್ ನನ್ನ ಟೀ ಶರ್ಟು ಅವ್ನು ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ, ನಾನು ಸ್ನಾನ ಮಾಡಲ್ಲ ಅಂತ. ಅಯ್ಯೋ, ಅವನಿಗೂ ದೇವ್ರ ದರ್ಶನ ಎಲ್ಲ ಮಾಡಿಸ್ಬೇಕಲ್ವ ಬರ್ಡೇ ದಿನ. ಏನೇ ಮಾಡಿದ್ರೂ, ಏನೇ ಏನೋ ಕೇಕ್ ಆಗಿರ್ಬೋದು, ಏನು ಸೆಲೆಬ್ರೇಷನ್ ಮಾಡಿದ್ರೂ ದೇವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಪ್ರೇ ಮಾಡ್ಕೊಂಡ್ಬಂದರೆ ಅದರಲ್ಲಿರೋ ಖುಷಿನೇ ಬೇರೆ. ದೇವರ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅವ್ರ ಪಪ್ಪ ನೋಡಿರಿ ಪ್ಯಾಂಪರ್ಸ್ ತೆಗ್ದು ಪಾಪ ಮೂಗ್ ಮೇಲೆ ಇಕ್ತಿದ್ದಾರೆ. ಓಕೆ, ಫೈನಲಿ ಪೂಜೆ ಎಲ್ಲ ಆಯಿತು. ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಅವನಿಗೂ ರೆಡಿ ಮಾಡಿ. ನೋಡಿ ಗೌಲು ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಔಟ್ಫಿಟ್ ಈ ರೀತಿಯಾಗಿದೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋಸ್ ಸಿಗೋಣ.